ಸೊ ನಮ್ಮ ಕನ್ನಡ ಸಿನಿಮಾಕ್ ದ್ರೋಹ ಆದ್ರೂ ಪರವಾಗಿಲ್ಲ, ಬೇರೆಯವ್ರು ಬಂದವರು ನಮ್ಮ ಇದನ್ನ ದೋಚ್ಕೊಂಡು ಹೋಗ್ಲಿ. ನಮ್ಮ ಬಡವರು ಬಗ್ರು ಆಟೋ ಡ್ರೈವರ್ಸ್ಗಳು ಕ್ಯಾಬ್ ಡ್ರೈವರ್ಸ್ಗಳೇ ಜಾಸ್ತಿ ಇವತ್ತಿನ ದಿನಮಾನಗಳಲ್ಲಿ ಸಿನಿಮಾ ನೋಡ್ತಾ ಇರ್ತಕ್ಕಂಥವ್ರು ಅಲ್ಲೇ ಅವರೇ ಜಾಸ್ತಿ ಇರೋದು. ಒಂದು 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 ನಿರ್ಧಾರವನ್ನ ನಾವು ಹೇಳಲೇಬೇಕಾಗತ್ತೆ. ಇದರಿಂದ ನಮ್ಮ ಕನ್ನಡದ ಸಿನಿಮಾಗಳಿಗೆ ಅಥವಾ ಕರ್ನಾಟಕಕ್ಕೆ ಕನ್ನಡಕ್ಕೆ ಏನೇ ಹೊಡೆತ ಬಿದ್ರು ಕೂಡ ನಾವು ದೊಡ್ಡ ಹೋರಾಟಗಳನ್ನ ಮಾಡ್ಬೇಕಾಗತ್ತೆ. ನಾವು ಕನ್ನಡಿಗರು ಎದ್ದು ನಿಲ್ತೇವೆ, ಯಾವುದಕ್ಕೂ ಮುಲಾಜಿಲ್ಲದೆ ಮುಂದೆ ಬರ್ತೀವಿ ಅಂತ ಬಗ್ಗೆ. ಅಂದ್ರೆ ಪುಷ್ಪ ಬಂತು, ಓಕೆ, ಚೆನ್ನಾಗೂ ಇಟ್ಟಾಯ್ತು, ಒಳ್ಳೆ ಹೆಸರನ್ನ ತಾಮನ್ ಕೊಟ್ಟಂತದ್ದು. ಅಲ್ಲು ಅರ್ಜುನ್ ಅವ್ರಿಗೆ ಕಮ್ ಬ್ಯಾಕ್ ಮೂವಿ ಅಂತಂದ್ರು ಕೂಡ ತಪ್ಪಲ್ಲ. ಈಗ ಮುರಳಿ ಅವರಿಗೆ ಒಳ್ಳೆ ಹೆಸರನ್ನು ಕೂಡ ತಂದ್ಕೊಡ್ತು, ಒಳ್ಳೆ ಹಣನು ಕೂಡ ತಂದ್ಕೊಡ್ತು. ಇಲ್ಲಿ ಪಾಪಿಗಳಾದಂತವ್ರು ನಮ್ಮ ಕನ್ನಡಿಗರು ಮತ್ತೆ ಡಿಸ್ಟ್ರಿಬ್ಯೂಟರ್ಸ್, ಕನ್ನಡ ಡಿಸ್ಟ್ರಿಬ್ಯೂಟರ್ಸ್. ಆದ್ರೆ ನಾವು ಕನ್ನಡಿಗರ ಬಗ್ಗೆ ಮೊಟ್ಟ ಮೊದಲು ಮಾತಾಡ್ತೇನೆ. ಹೌದು, ಇಲ್ಲಿ ಏನಾಗಿದ್ಯಪ್ಪ ಅಂತಂದ್ರೆ ನಮ್ಮ ಕನ್ನಡದ ಹಣ ಆಯ್ತಾ, ಈಗ ನಮ್ಮ ಸಿನಿಮಾಗಳಿಗೆ ಟಿಕೆಟ್ 120 100 ರೂಪಾಯಿ ಈ ರೀತಿ ಇರುತ್ತೆ. ಆದ್ರೆ ಈ ಪುಷ್ಪ ಬಂದಾಗ ಅಥವಾ ಬೇರೆ ಭಾಷೆಯ ಈ ಒಂದು ಇದು ಬಂದಾಗ, ಸಿನಿಮಾಗಳು ಬಂದಾಗ ನಮ್ಗೆ ಏನಾಗುತ್ತೆ, 800 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ, 3000 ರೂಪಾಯಿ ಈ ರೀತಿ ಏನು ಟಿಕೆಟ್ ರೇಟ್ ಅನ್ನ ರೈಸ್ ಮಾಡಿರ್ತಾರೆ. ಈ ರೀತಿ ಇರ್ಬೇಕಾದ್ರೆ ನಮ್ಮ ಕನ್ನಡಿಗರ ಹಣ, ನಮ್ಮ ಕರ್ನಾಟಕದ ಹಣ ಬೇರೆ ಲ್ಯಾಂಗ್ವೇಜ್ಗೆ, ಬೇರೆ ಊರಿಗೆ ಹರಿದೋಗ್ತಾ ಇದೆ. ಹೌದು ಅಲ್ವಾ? ಹೌದು, ಇದ್ರ ಬಗ್ಗೆ ನಾವು ಧ್ವನಿ ಎತ್ತಬೇಕಾಗಿದೆ ಖಂಡಿತವಾಗಿ. ನಮ್ಮ ಕನ್ನಡಿಗರು ಅಲ್ವಾ? ಖಂಡಿತ. ಯಾಕೆಂದ್ರೆ ನೀವ್ ಹೇಳಿದ 100% ಸತ್ಯ. ಈಗ ನೋಡಿ, ಇಲ್ಲಿ ಕರ್ನಾಟಕ ಅಂದ್ರೆ ನಮ್ಮ ಬೆಂಗಳೂರು ಅಥವಾ ನಮ್ಮ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಹಾಕಿರ್ತಕ್ಕಂಥದ್ದು ಪುಷ್ಪ 2ನ. ಸೊ ಪುಷ್ಪ 2ನ ಹಾಕಿರ್ತಕ್ಕಂಥ ಅಲ್ಲು ಅರ್ಜುನ್ ಅವ್ರದ್ದು, ಅಂದ್ರೆ ಅಲ್ಲು ಅರ್ಜುನ್ ಅವರು ಹೀರೋ ಆಗಿ ಮಾಡಿರ್ತಕ್ಕಂಥ ಸಿನಿಮಾ ಇಲ್ಲಿ ಯಾವುದೇ ಒಂದು ಪ್ರೆಸ್ ಮೀಟಿಗೆ ಬಂದಾಗ್ಲಿ ಅಥವಾ ಯಾವುದೇ ಒಂದು ವಿಚಾರದಲ್ಲಾದ್ರೂ ಕೂಡ ಅಲ್ಲು ಅರ್ಜುನ್ ಅವರು ಕನ್ನಡದಲ್ಲಿ ಮಾತಾಡ್ತಾರೆ ಇಲ್ಲ. ಓಕೆನಾ? ಅದೇ ತಮಿಳ್ನಾಡಲ್ಲಾಗ್ಬೋದು, ಹಿಂದಿ, ತಮಿಳ್ನಾಡು ಆ ಒಂದು ಲ್ಯಾಂಗ್ವೇಜಸ್ ನೆಲ್ಲನ ಸರಾರ್ಗವಾಗಿ ಮಾತಾಡ್ತಾ ಇರತಕ್ಕಂಥದ್ದು ಅಲ್ಲು ಅರ್ಜುನ್ ಅವ್ರು ಕಂಡು ಬರ್ತಾ ಇದೆ. ಸೊ ಅವ್ರಿಗೆ ಅಟ್ಲೀಸ್ಟ್ ಕನ್ನಡ ಪ್ರೇಕ್ಷಕರ ಒಂದು ಅವರು ಇಷ್ಟು ಪ್ರೀತಿ ಕೊಡ್ತಾವ್ರಲ್ಲ, ನಾನು ಅದಕ್ಕೆ ಕನ್ನಡದಲ್ಲಿ ಅವ್ರಿಗೆ ಒಂದು ವ್ಯಕ್ತಪಡಿಸ್ಬೇಕು, ನನ್ನ ಒಂದು ಒಳಗಡೆ ಇರ್ತಕ್ಕಂಥ ಒಂದು ಖುಷಿನ ಅನ್ನೋ ಒಂದು ಸಾಮಾನ್ಯ ಒಂದು ಪರಿಜ್ಞಾನ ಕೂಡ ಇಲ್ಲ ಅನ್ನಿಸ್ತಾ ಇದೆ ನನ್ಗೆ. ಅಂತವ್ರು ಈ ಕರ್ನಾಟಕದಲ್ಲಿ ಬಂದು ಕನ್ನಡಿಗರ ಒಂದು ದುಡ್ಡನ್ನ ದೋಚುವಂತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಕನ್ನಡ ಸಿನಿಮಾನೇ ಬರೀ 150 ರೂಪಾಯಿ ಟಿಕೆಟ್ ಆಯ್ತು ಅಂತಂದ್ರೆ ಇಲ್ಲಿ ಕನ್ನಡದ ಕೆಲವು ಸೋಕಾಲ್ಡ್ ಹೀರೋ ಸೋಕಾಲ್ಡ್ ಸಂಘ ಸಂಸ್ಥೆಯವರು ಹೋರಾಟಕ್ಕೆ ನಿಂತ್ಕೊಂತಾರೆ, ಧರಣಿಗೆ ನಿಂತ್ಕೊಂತಾರೆ, ಲಕ್ಷಾಂತರ ರೂಪಾಯಿ ಇಲ್ಲಿ ಬಂಡವಾಳ ಹಾಕಿರೋದು ಅವ್ರ ಕಣ್ಣಿಗೆ ಕಾಣಿಸಲ್ಲ. ಓನ್ಲಿ ಕಾಣಿಸೋದೇನಪ್ಪಾ ಅಂತಂದ್ರೆ ನಮ್ ಕನ್ನಡ ಸಿನಿಮಾ ಹೋಗ್ಬೇಕಾದಾಗ, ಕನ್ನಡ ಸಿನಿಮಾಗ್ 150 ರೂಪಾಯಿ ಏನಾದ್ರು ಟಿಕೆಟ್ ರೈಸ್ ಮಾಡ್ಬಿಟ್ರು ಅಂದ್ರೆ 150 ರೂಪಾಯಿ ಯಾಕ್ರಿ ಕೊಡ್ಬೇಕು, 150 ರೂಪಾಯಿ ಯಾಕೆ ಕೊಡ್ಬೇಕು ನಿಮ್ಗೆ? ಜನಗಳಿಗೆ ದರೋಡೆ ಮಾಡ್ತಾ ಇದ್ದೀರಾ, ಸುಲಿಗೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಕ್ಕಂಥ ಕೆಲವು ಸೋಕಾಲ್ಡ್ ಸಂಘ ಸಂಸ್ಥೆಯವರು ಇವತ್ತು ಪುಷ್ಪ 2ಗೆ 200, 250, 300, 400 ಮಲ್ಟಿಪ್ಲೆಕ್ಸ್ ಗಳಲ್ಲೆಲ್ಲ 800, 1000 ರೂಪಾಯಿ ಒಂದೊಂದು ಟಿಕೆಟ್ಸ್ ಗಳಿದೆಯಲ್ಲ. ಸೊ ಇವತ್ತು ಯಾರು ಆ ಸೋಕಾಲ್ಡ್ ಸಂಘ ಸಂಸ್ಥೆಯವರು ಯಾರು ಬರ್ತಾ ಇಲ್ಲ. ಓಕೆನಾ? ನಾವು ಕನ್ನಡ ಉಳಿಸ್ತೀವಿ, ಕನ್ನಡ ಬೆಳೆಸ್ತೀವಿ ಅನ್ನೋಂಥವ್ರು ಇವತ್ ಮೂಲೆಗೆ ಸೇರ್ಕೊಂಡಿದ್ದಾರೆ. ಸೊ 250, 300 ರೂಪಾಯಿ ದೊಡ್ಡದಲ್ಲ. ಆದ್ರೆ ಇವತ್ತಿನ ಸಿಚುವೇಶನ್ಗೆ ನಮ್ಗೇನೋ ಒಂದು ಮಿಡಲ್ ಕ್ಲಾಸ್ ಪೀಪಲ್ಸ್ ಗಳಿಗೆ ಹೆಂಗೋ ಒಂದಾದ್ರೂ ಕೂಡ ಸಾಮಾನ್ಯ ಜನರಿಗೂ ಒಂದು ಆಸೆ ಇರಲ್ವಾ ಸ್ವಾಮಿ, ಟಿಕೆಟ್ ತಗೋಬೇಕು, ನೋಡ್ಬೇಕು ಪುಷ್ಪ 2ನ. ಅದು ಪುಷ್ಪ 2 ಅಂತಾನೆ ಅಲ್ಲ, ಯಾವ್ದೇ ಒಂದು ಹಿಂದಿ, ತಮಿಳು, ತೆಲುಗು, ಮರಾಠಿ, ಉರ್ದು ಯಾವ್ದೇ ಒಂದು ಲ್ಯಾಂಗ್ವೇಜ್ ಅಲ್ಲಿ ಬಂದ್ರು ಕೂಡ ನಮ್ ಕನ್ನಡಿಗರು ಕೂಡ ಅಷ್ಟೇ ಅಪ್ಕೊಂಡು ಸ್ವಾಗತ ಮಾಡ್ಕೊಂತಾರೆ, ಯಾವ್ದೇ ಒಂದು ಹೀರೋಗಳಾಗ್ಬೋದು, ಹೀರೋಯಿನ್ಗಳಾಗ್ಬೋದು. ಸೊ ಇವ್ರು ಯಾಕೆ ಆ ಒಂದು ಹಂಗ ಅಪ್ಕೊಂತ ಇರೋಂಥವ್ರಿಗೆ ಪ್ರೀತಿ ಕೊಡ್ತಾ ಇಲ್ಲ? ಮೇಲ್ನೋಟಕ್ಕೆ ಮಾತ್ರ ನಮ್ಗೆ ಕನ್ನಡದ ಪ್ರೇಕ್ಷಕರು ತುಂಬಾ ಕೈ ಹಿಡಿತಾರೆ ಹಂಗೆ ಹಿಂಗೆ ಅಂತ ಅವ್ರವ್ರು ಯಾವ್ಯಾವ ಲ್ಯಾಂಗ್ವೇಜ್ ಅಲ್ಲಿ ಇರ್ತಾರೆ ಅದೇ ಲ್ಯಾಂಗ್ವೇಜ್ ಗಳಲ್ಲಿ ಮಾತಾಡ್ತಕ್ಕಂಥದ್ದು. ಅದನ್ನ ಹೊರತುಪಡಿಸಿದ್ರೆ ಯಾರು ಕೂಡ ಒಂದು ಕನ್ನಡ ಜನತೆಗೆ ಒಂದು ಸ್ವಾಭಿಮಾನದಿಂದ ಧನ್ಯವಾದಗಳು ಅಂತಾನು ಯಾರು ಹೇಳ್ತಾ ಇಲ್ಲ ಅಂತ ಅಂದಾಗ ತುಂಬಾ ನೋವಾಗ್ತಕ್ಕಂಥದ್ದು ಗೌಡ್ರೆ. ಖಂಡಿತ ಖಂಡಿತ. ಈಗ ನೋಡಿ, ನಮ್ಮ ಅಲ್ಲು ಅರ್ಜುನ್ ಅವರು ಇಲ್ಲಿ ಇದಿಟ್ಕೊಂಡಿದ್ರು, ಫ್ರೀ ರಿಲೀಸ್ ಇವೆಂಟ್ ಇಟ್ಕೊಂಡಿದ್ರು. ಅದು ಕ್ಯಾನ್ಸಲ್ ಮಾಡ್ಕೊಂಡ್ರಂತೆ. ಏನು ಅಂದ್ರೆ ಭಯ, ಕನ್ನಡಿಗರ ಕಂಡ್ರೆ ಭಯ ಅಂತ ಅವರಿಗೆ. ಯಾಕೆಂತಂದ್ರೆ ಒಂದು ಸ್ಟೇಟ್ಮೆಂಟ್ ನ ಅವ್ರು ಕೊಟ್ಟಿದ್ರಂತೆ ಅಲ್ಲು ಅರ್ಜುನ್ ಅವರು, ನಾನು ಯಾವುದೇ ರಾಜ್ಯಕ್ಕೆ ಹೋದ್ರು ಅಲ್ಲಿರ್ತಕ್ಕಂತ ಆ ಒಂದು ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತೀನಿ. ಅಂದ್ರೆ ಈಗ ಕರ್ನಾಟಕ ಬಂದ್ರೆ ಕನ್ನಡ, ತಮಿಳ್ನಾಡಿಗೆ ಹೋದ್ರೆ ತಮಿಳು ಈ ರೀತಿ ಅಂದ್ರೆ ಮಾತಾಡಿದ್ದಾರೆ. ತಮಿಳ್ನಾಡಿಗೆ ಹೋದ್ರು ಸುಮಾರು ಕಡೆ ಮಾಡಿದ್ರು ಇವೆಂಟ್ ಗಳನ್ನ ತಮಿಳೆಲ್ಲ ಮಾತಾಡಿದ್ರು, ಈ ಕಡೆ
ಹಿಂದಿ ಈ ಕಡೆ ಹಿಂದಿ ಎಲ್ಲ ಮಹಾರಾಷ್ಟ್ರ ಮಾತಾಡಿದ್ರು ಕಡೆ ಹೌದು. ಮಾತಾಡಿದ್ರು. ಆದ್ರೆ ಕರ್ನಾಟಕಕ್ಕೆ ಯಾಕೆ ಬಂದಿಲ್ಲ ಅಂತಂದ್ರೆ ಇದೇ ಕಾರಣಕ್ಕೆ. ನನಗ್ ಬರಲ್ಲ ಕನ್ನಡ ಅನ್ನೋದು. Okay. ಹೌದು. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ ಅವರು ಹಿಂದೆ ಎಲ್ಲ ಇವೆಂಟ್ ಗಳಿಗೆ ಬಂದವ್ರೆ, ಬಂದಾಗೆಲ್ಲ ಇಂಗ್ಲಿಷ್ ಅಲ್ಲೇ ಮಾತಾಡ್ತಕ್ಕಂಥದ್ದು. ನಮ್ಗೆ ಒಂದು ಅನುಮಾನ ಬರುತ್ತೆ, ಹೌದು. ನೀನ್ ನಾವು ಕನ್ನಡದವರ ಅಥವಾ ಇಂಗ್ಲಿಷ್ನವರ, ನಮ್ಗೇನ್ ಇಂಗ್ಲಿಷ್ ನಲ್ಲಿ ಯಪ್ಪ ಹಿಂಗ್ ಮಾತಾಡ್ಬಿಟ್ಟು ಹೋಗ್ತಾನಲ್ಲ, ನಮ್ಗೊಂದು ಡೌಟ್ ಬರುತ್ತೆ. ಹೌದೌದು. ಯಾಕೆಂತಂದ್ರೆ ಈಗ ನೋಡಿ, ನಾವು ನಮ್ಮೇಲೆ ನಮ್ಗೆ ಒಂದು ಡೌಟ್, ಎಸ್ ಏನ್ ನಮ್ ಕರ್ನಾಟಕ ಅಂದ್ರೆ ಕನ್ನಡ ಅಲ್ವಾ ಇದು ಅಂತ ಅನ್ಸುತ್ತೆ ಅವ್ರು ಇಂಗ್ಲಿಷ್ ನಲ್ಲಿ ಮಾತಾಡಿದಾಗ. ಹೌದು. ಅಲ್ಲ ಇಲ್ಲಿ ಬರೀ ನಾಟ್ ಓನ್ಲಿ ಇದ್ ನೋಡಿ, ಈ ವಿಚಾರ ಬಹಳ ಚೆನ್ನಾಗಿ ಎತ್ಕೊಂಡ್ರಿ ನೀವು. ನಮ್ಗೆ ತುಂಬಾ ನೋವು ಕೂಡ ಇದೆ. ನಾ ಕನ್ನಡ ಮಾತಾಡ್ತಕ್ಕಂಥದ್ದು ನಮ್ಮ ಕನ್ನಡ ನಾಡಲ್ಲಿ ಹುಟ್ಟಿ ಬೆಳೆದು ಕಾವೇರಿ ನೀರ್ ಕುಡಿದು ಹೊಟ್ಟೆ ತುಂಬಾ ರೈತರು ಬೆಳಿತಾ ಇರ್ತಕ್ಕಂಥ ಅನ್ನ ತಿಂದು ಇಂಗ್ಲಿಷ್ ನಲ್ಲಿ ಮಾತಾಡ್ತಕ್ಕಂಥದ್ದು ನಮ್ಮ ಕನ್ನಡಿಗರೇ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಬೇರೆ ಭಾಷೆಯಿಂದ ಬಂದಂತವ್ರು ಎಷ್ಟೋ ಜನ ಇದಾರೆ. ಈಗ ರಜನಿಕಾಂತ್ ಅವರು ನಮ್ ಕನ್ನಡದಿಂದಲೇ ಹೋದ್ರು ಕೂಡ ಇವತ್ತಿಗೂ ಬಂದ್ರೆ ಸ್ಪಷ್ಟ ಕನ್ನಡ ಮಾತಾಡ್ತಾರೆ. ಮೊನ್ನೆ ವಿಜಯ್ ಅವರು, ಯಾರು ತಳಪತಿ ವಿಜಯ್ ಅವರು, ಅವ್ರು ಎಷ್ಟು ಅದ್ಭುತವಾಗಿ ಕನ್ನಡ ಮಾತಾಡೋದ್ರು ಅಲ್ವಾ. ಸೊ ತಮಿಳೇ ಇರ್ಲಿ, ಯಾವ್ದೇ ಒಂದ್ ಲ್ಯಾಂಗ್ವೇಜ್ ಇರ್ಲಿ, ನಾವೆಲ್ಲರಿಗೂ ಗೌರವ ಕೊಡ್ತೀವಿ ಅಂದಾಗ ನೀವು ಅಷ್ಟೇ ಗೌರವ ಕೊಡ್ಬೇಕು. ಪುಷ್ಪ 2ಗೆ ನಾವು ಒಪ್ಕೊಂಡಿದ್ವಲ್ಲ, ನಾವು ಕೂಡ ಒಳ್ಳೊಳ್ಳೆ ರಿವ್ಯೂನ ಕೊಟ್ಟಿದ್ವಲ್ವ ಅವಾಗ. ಈಗ ಇದ್ದಕ್ಕಿದ್ದಂಗೆ ದಿಢೀರ್ ಅಂತ ಅನ್ಬಿಟ್ಟು ಟಿಕೆಟ್ ರೈಸ್ ಮಾಡೋದಾಗ್ಲಿ, ಅಥವಾ ನಮ್ಮ ಕನ್ನಡ ಸಿನಿಮಾಗಳಿಗೆ ಸ್ವಾಮಿ ನಾನಿನ್ನ ಬಿಡಲಾರೆ ಅಂತ ಅನ್ಬಿಟ್ಟು ಒಂದು ಸಿನಿಮಾ, ಆ ಸಿನಿಮಾಗೆ ಥಿಯೇಟರ್ಗಳನ್ನ ಕೊಡ್ತಾ ಇಲ್ಲ ಮಲ್ಟಿಪ್ಲೆಕ್ಸ್ ಗಳವರು ಆಗ್ಲಿ ಅಥವಾ ಸಿಂಗಲ್ ಥಿಯೇಟರ್ಸ್ ಗಳು, ಆ ಸಿನಿಮಾಗೆ ಥಿಯೇಟರ್ಗಳನ್ನ ಕೊಡ್ತಾ ಇಲ್ಲ. ಓಕೆನಾ. ಕನ್ನಡಿಗರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತ ಕೆಲಸಗಳು ತುಂಬಾ ನಡೀತಾ ಇದೆ. ತುಂಬಾ ನಮ್ಮ ಕನ್ನಡದವರಾದಂತವ್ರೇನೆ ಥಿಯೇಟರ್ ಓನರ್ಗಳು ಅವರು ಇವ್ರು ಅಟ್ಲೀಸ್ಟ್ ಒಂದು ಸೌಜನ್ಯತೆಯಿಂದ ನಮ್ಮ ಕನ್ನಡ ಸಿನಿಮಾಗಳು ಇದಾವಲ್ಲ, ಓಕೆ ಪುಷ್ಪಾಗೂ ಒಂದೆರಡು ಕೊಡ್ಬೇಡ್ರಿ ಅಂತ ನಾವೆಲ್ಲೂ ಹೇಳಿಲ್ಲ ಸ್ವಾಮಿ. ನಮ್ಗೆ ಈಗ ಎಲ್ಲಾನು ಬೆಳಿಬೇಕು, ಎಲ್ಲಾ ತರ. ಈಗ ನಮ್ ಇಂಡಿಯಾ ಅಂತ ಬರುತ್ತೆ, ಇಲ್ಲಿ ತಮಿಳ್ನಾಡು, ಆಂಧ್ರ, ಏನು ಮಹಾರಾಷ್ಟ್ರ ಅಲ್ಲ, ಇಂಡಿಯಾ ಅಂತ ಬರುತ್ತೆ. ಇಂಡಿಯಾ ಸಿನಿಮಾಗಳು ಒಂದ್ ಒಳ್ಳೆ ಲೆವೆಲ್ಗೆ ರೀಚ್ ಆಯ್ತು ಅಂದ್ರೆ ನಮಗೂ ಖುಷಿ ಇದೆ. ಹಂಗಂತ ಅನ್ಬಿಟ್ಟು ಕನ್ನಡನ ಯಾಕೆ ತುಳಿಯುವಂತ ಕೆಲಸ ಮಾಡ್ತಾ ಇದ್ದೀರಿ? ನಮ್ಮ ಬೆಂಗಳೂರಿನಲ್ಲಿ ನಾನಿನ್ನ ಬಿಡಲಾರಿಗೆ ಅದು ಪ್ರಾಬ್ಲಮ್ ಆಯ್ತು. ಅವ್ರು ಪಾಪ ಹೆಂಗ್ ಮಾಡ್ತಾರೆ ಅಂತಂದ್ರೆ, ಒಂದು ಕಟೌಟ್ ಇರುತ್ತೆ, ಅದನ್ನ ಪುಷ್ಪದ ಇಟ್ಟಿರ್ತಾರೆ ಟಿಕೆಟ್ ಕೌಂಟರ್ ಮುಂದೆ. ನಮ್ ಕನ್ನಡ ಸಿನಿಮಾದ ಇದಿಟ್ಟಿರಲ್ಲ, ಒಂದ್ ಪೋಸ್ಟರ್ ಕಟೌಟ್ ಅನ್ನ ಇಟ್ಟಿರಲ್ಲ. ಕರೆಕ್ಟ್. ಅವರು ಆ ಎಮ್ಮ ಯಾವ ಮಟ್ಟಿಗೆ ಹೋರಾಟ ಮಾಡ್ತಾರೆ ಅಂದ್ರೆ, ಅದನ್ನ ತೆಗ್ಸಿ ಆ ಕನ್ನಡದ ಬೋರ್ಡ್ ಅಲ್ಲಿ ತಂದು ಹಾಕೋವರೆಗೂ ಬಿಡಲ್ಲ. ಹೌದೌದು. ಅದು ಕನ್ನಡದ ಮೇಲೆ ಇರ್ಬೇಕದು, ಇರ್ಬೇಕು, ಒಬ್ರಿಗೂ ಇರ್ಬೇಕು. ಈಗ ನಮ್ಮ ದರ್ಶನ್ ಅವ್ರಂತ ತಗೊಳೋದಕ್ ಹೋದ್ರು ಅಷ್ಟೇನೆ, ಅವರು ಕನ್ನಡದ ಯಾವುದೇ ಒಂದು ಹೋರಾಟಕ್ಕಾಗ್ಲಿ ಅವರು ಸದಾ ಸಿದ್ಧವಾಗಿರ್ತಾ ಇರ್ತಕ್ಕಂಥದ್ದು ನಮ್ಮ ದರ್ಶನ್ ಅವರು. ಸೊ ಎಲ್ಲೋ ಒಂದ್ ಕಡೆಗೆ ಈಗ ಇತ್ತೀಚಿನ ದಿನಮಾನಗಳಲ್ಲಿ ನೋಡಿ, ಯಾಕೆ ಕನ್ನಡಕ್ಕೆ ಅಷ್ಟು ಒಂದು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ? ಯಾರೋ ಇಬ್ರು ಬರ್ತಾರೆ, ನಾ ಐಮ್ ಕಮಿಂಗ್ ಟು ಬ್ಯಾಂಗ್ಳೂರು, ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಅನ್ಬಿಟ್ಟು ಟಿ ಶರ್ಟ್ ಹಾಕೊಂಡು ನಾವು ಬೆಂಗಳೂರಿನಲ್ಲಿ ಓಡಾಡ್ತೀವಿ ಅಂತ ಬರ್ತಾರೆ. ಸೊ ಹಿಂಗ್ ಬಂದಾಗ ನಮ್ಮ ಕನ್ನಡದ ಕೆಲವು ಸೋಕಾಲ್ಡ್ ಸಂಘ ಸಂಸ್ಥೆಯವರು ಯಾಕೆ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ? ನೋಡಿ, ನೀವು ದರ್ಶನ್ ಅವರು ಅಂತ ಹೇಳಿದ್ರೆ, ದರ್ಶನ್ ಸರ್ ನಿಜವಾಗ್ಲೂನು ಮೊದ್ಲೇ ಹೇಗಿದ್ರು ನಮ್ ಈಗ ಏನವ್ರು ಒಂದ್ ಕೇಸ್ ಆಗಿದೆ, ಅದ್ ಬಿಟ್ಟು ಮೊದ್ಲೇ ಹೇಗಿದ್ರು ಆ ರೀತಿ ಇದ್ದಿದ್ರೆ ನಿಜವಾಗ್ಲೂನು ಅವರ ಒಂದು ಅಧ್ಯಕ್ಷತೆಯಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಒಂದು ಕನ್ನಡಕ್ಕೆ, ಕನ್ನಡ ಸಿನಿಮಾಗಳಿಗೆ ಈ ರೀತಿ ಏನ್ ಬೇರೆ ಸಿನಿಮಾಗಳು ಬಂದು ಇವಾಗೆಲ್ಲ ನಮ್ ಕನ್ನಡನ ಅಧ್ವಾನ ಮಾಡ್ತಾ ಇದೆ, ಕನ್ನಡ ಸಿನಿಮಾಗಳನ್ನಾಗಿರ್ಬೋದು, ದುಡ್ಡನ್ನ ಲೂಟಿ ಮಾಡ್ತಾ ಇರೋದಾಗಿರ್ಬೋದು, ಇವೆಲ್ಲ ಏನ್ ಮಾಡ್ತಾ ಇದೆಯೋ ಕೆಲವಕ್ಕೂ ಕೂಡ ಒಂದ್ ಕಡಿವಾಣ ಇರ್ತಿತ್ತು. ಖಂಡಿತವಾಗಿ ಸತ್ಯ ಅಲ್ವಾ? ಇಲ್ಲ ಅಂದ್ರೆ ನೀವ್ ಹೇಳಿದ 100% ಸತ್ಯ. ಯಾಕೆಂದ್ರೆ ದರ್ಶನ್ ಅವರು ಕೂಡ ಆ ಒಂದು ಕನ್ನಡಕ್ಕೆ ಬೆಲೆ ಕೊಡೋದಾಗ್ಲಿ, ಆ ಒತ್ತು ಕೊಡೋದಾಗ್ಲಿ, ಒಂದು ನೆಲ, ಜಲ, ಭಾಷೆ, ಓಕೆನಾ ಅಂತ ಬಂದ್ರೆ ಎಂತ ಸಿಚುವೇಶನ್ಸ್ ಇದ್ರು ದರ್ಶನ್ ಅವರು ಆ ಒಂದು ಹೋರಾಟಗಳಲ್ಲಿ ಮುಂದೆ ಇದ್ದಾರೆ, ಅಗ್ರಗಣ್ಯ ಸ್ಥಾನದಲ್ಲಿ ಇದ್ದಾರೆ ಅಂತಂದ್ರೆ ತಪ್ಪಾಗೋದಿಲ್ಲ. ಸೊ ಇವತ್ತು ನೋಡಿ ಹಂಗ್ ಬಂತು ಪುಷ್ಪ, ಓಕೆ ಚೆನ್ನಾಗಿದ್ರೆ ಓಡ್ಲಿ, ಚೆನ್ನಾಗಿರ್ಲಿಲ್ಲ ಅಂದ್ರೆ ಈಗ ನಾವ್ ಯಾರು ಅಲ್ಲ. ಓಕೆನಾ. ಈಗ ಹಿಂದಿ ರಿವ್ಯೂರ್ಸ್ ಎಲ್ಲಾನ ಕೆಲವು ಸಿನಿಮಾಗಳಿಗೆಲ್ಲ ರಿವ್ಯೂ ಕೊಟ್ರಲ್ಲ, ಆ ತರನು ನಾವು ಮಾಡಲ್ಲ. ಸೊ ಚೆನ್ನಾಗಿತ್ತ ಚೆನ್ನಾಗಿದೆ ಅಂತ ಹೇಳ್ತೀವಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ಅಲ್ಲ, ಇನ್ನೊಂದು ಕೊರಗಿದೆ ಇಲ್ಲಿ ನಮ್ಗೆ ಏನಂತಂದ್ರೆ, ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಅಂದ್ರೆ ಪುಷ್ಪ ಏನಿದೆ ಅದನ್ನ ಕನ್ನಡದಲ್ಲಿ ಅನುವಾದ ಮಾಡಿ ಡಬ್ಬಿಂಗ್ ಮಾಡಿ ಕನ್ನಡದಲ್ಲಿ ಬಿಡ್ತೀವಿ, ನಾವು ನಿಮ್ಗೇನ್ ಮೋಸ ಮಾಡಲ್ಲ, ನಾವು ಕನ್ನಡದಲ್ಲಿ ನೀವು ನೋಡ್ಬೋದು ಅಂತ ಹೇಳಿದ್ರು. ಆದ್ರೆ ಇವತ್ತು ಎಷ್ಟು ಥಿಯೇಟರ್ಗಳಲ್ಲಿ ಕನ್ನಡದಲ್ಲಿ ಸಿನಿಮಾ ಇದೆ ತೋರ್ಸ್ಕೊಳ್ಳಿ ಬಂದು, ಅಲ್ವಾ? ಹೆಸರಿಗೆ ಮಾತ್ರ ಕನ್ನಡ ಡಬ್ಬಿಂಗು ಕನ್ನಡದಲ್ಲಿ ಬಿಡ್ತೀವಿ ಅಂತ, ಹೌದು ಅಲ್ವಾ? ಅದು ಇವೆಲ್ಲ ನಡೀದೇ ಇರ್ತಕ್ಕಂಥದ್ದು ಇವ್ರದ್ದು ಡ್ರಾಮಾಗಳು ಅಲ್ವಾ? ಇವೆಲ್ಲ ನೌಟಂಕಿ ಆಟಗಳನ್ನ ಆಡ್ಕೊಂಡು ಇಲ್ಲಿ ಏನಪ್ಪಾ ಅಂತಂದ್ರೆ ಬಿಡ್ತಾ ಇಲ್ಲ. ಈಗಾಗಲೇನೆ ಅಧ್ಯಕ್ಷರು ಕೂಡ ಒಳ್ಳೆ ಒಂದು ಉಪಸ್ಥಿತರಾಗಿ ಒಳ್ಳೆ ಖಡಕ್ ಡಿಸಿಷನ್ಸ್ ತಗೊಂಡಿದ್ರು. ಮಾಜಿ ಅಧ್ಯಕ್ಷರು ನಮ್ಮ ಸಾರಾ ಗೋವಿಂದ್ ಅವರು ಕನ್ನಡ ಒಂದು ನಮ್ಮ ಕರ್ನಾಟಕದಲ್ಲಿ, ಅದ್ರಲ್ಲಿ ಬೆಂಗಳೂರಿನಲ್ಲಿ ಏನಾದ್ರು ಟಿಕೆಟ್ ರೈಸ್ ಮಾಡಿದ್ದೇ ಆಯ್ತು ಅಂತ ಅಂದ್ರೆ
ಖಂಡಿತವಾಗಿ ನಾವ್ ಯಾರನ್ನೂ ಬಿಡಲ್ಲ, ಥಿಯೇಟರ್ ಅಲ್ಲಿ ರಿಲೀಸ್ ಮಾಡ್ಸೋದಕ್ ಬಿಡಲ್ಲ ಅಂತ ಅನ್ಬಿಟ್ಟು ನಮ್ಮ ಮಾಜಿ ಅಧ್ಯಕ್ಷರು ಸಾರಾ ಗೋವಿಂದ್ ಅವರು ಒಳ್ಳೆ ಡಿಸಿಷನ್ಸ್ ತಗೊಂಡಿದ್ರು. ಬಹಳ ಖುಷಿ ಇದೆ. ಸೊ ಅದೇ ತರಾನೇ ಎಲ್ಲಾ ಸಂಘ ಸಂಸ್ಥೆಗಳು ಒಟ್ಟುಗೂಡಿ ಆ ಒಂದ್ ಸಿನಿಮಾ ಬ್ಯಾನ್ ಮಾಡಿ ಅಥವಾ ಒಂದು ಬಾಯ್ಕಾಟ್ ಮಾಡಿ ಅನ್ನೋದಕ್ ನಾವ್ಯಾರು ಅಲ್ಲ. ಏನೋ ಇದೆ, ಒಳ್ಳೆ ಕಂಟೆಂಟ್ ಇದೆ, ಏನೋ ಮಾಡ್ಕೊಂಡ್ವಿ. ಆದ್ರೆ ಆ ಸಿನಿಮಾಗೆ ಸಂಬಂಧಪಟ್ಟಂತೆ ನಮ್ಮ ಕನ್ನಡ ಸಿನಿಮಾಗಳಿಗೆ ತೆಗಿತಾ ಇರ್ತಕ್ಕಂಥ ಉದ್ದೇಶ ಏನು? ನಮ್ ಕರ್ನಾಟಕದಲ್ಲಿ ಇದೀವ ಅಥವಾ ಎಂತ ಆಂಧ್ರದಲ್ಲಿ ಇದೀವ, ನಾವು ತಮಿಳ್ನಾಡಿನಲ್ಲಿ ಇದೀವ, ಮಹಾರಾಷ್ಟ್ರದಲ್ಲಿ ಇದೀವ ಅಲ್ವಾ? ನಮ್ಮ ಕನ್ನಡ ಸಿನಿಮಾ ತೆಗಿಯೋಂತ ಒಂದು ಅವಶ್ಯಕತೆನಾದ್ರೂ ಏನಿದೆ? ಅವ್ರಿಗೂ ಕೊಡ್ಲಿ ಇವ್ರಿಗೂ ಕೊಡ್ಲಿ ಥಿಯೇಟರ್ಸ್ ನ ಅಂತ ಅಂದ್ಬಿಟ್ಟು ಈಗ 5-6 ಶೋಗಳನ್ನ ಮಾಡ್ತಾ ಇಲ್ವಾ? 5-6 ಶೋನು ಪುಷ್ಪನೇ ಬರ್ಬೇಕಾ? ಈಗ ನಾನಿನ್ನ ಬಿಡಲ್ಲ, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಅಲ್ವಾ, ನಮ್ಗೇನ್ ಯಾರಾದ್ರೂ ಪ್ರಮೋಷನ್ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದ್ರೆ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತಾನೆ ಹೇಳ್ತೀವಲ್ವಾ? ಸೊ ನಮ್ಮ ಕನ್ನಡ ಸಿನಿಮಾಕ್ ದ್ರೋಹ ಆದ್ರೂ ಪರವಾಗಿಲ್ಲ, ಬೇರೆಯವ್ರು ಬಂದವರು ನಮ್ಮ ಇದನ್ನ ದೋಚ್ಕೊಂಡು ಹೋಗ್ಲಿ. ನಮ್ಮ ಬಡವರು, ಬಗ್ರು, ಆಟೋ ಡ್ರೈವರ್ಸ್ಗಳು, ಕ್ಯಾಬ್ ಡ್ರೈವರ್ಸ್ಗಳೇ ಜಾಸ್ತಿ ಇವತ್ತಿನ ದಿನಮಾನಗಳಲ್ಲಿ ಸಿನಿಮಾ ನೋಡ್ತಾ ಇರ್ತಕ್ಕಂಥವ್ರು ಅಲ್ಲೇ ಅವರೇ ಜಾಸ್ತಿ ಇರೋದು. ಸೊ ಅಂತವ್ರ ದುಡ್ಡನ್ನ ಕಷ್ಟಪಟ್ಟು 1 ರೂಪಾಯಿ, 2 ರೂಪಾಯಿ, 10 ರೂಪಾಯಿನ ಕಷ್ಟಪಟ್ಟು ದುಡ್ಕೊಂಡಿರ್ತಾರೆ. ಒಂದೇ ಸರಿ 300-400 ರೂಪಾಯಿ ಟಿಕೆಟ್ ಹಾಕ್ಬಿಟ್ಟು ರೈಸ್ ಮಾಡ್ಕೊಂಡು ಎಲ್ಲ ಬೋಳಿಸ್ಕೊಂಡು ಹೋಗ್ಬಿಟ್ಟು 400 ರೂಪಾಯಿ ಅಲ್ಲ, ನೆನ್ನೆ ಮಾತ್ ಕೇಳ ಬರ್ತಾ ಇತ್ತು 1,200 ರೂಪಾಯಿ ಟಿಕೆಟ್ ಅಂತ. ಇಲ್ಲ ಬ್ಲಾಕ್ ಅಲ್ಲಿ, ಅದು ಬ್ಲಾಕ್ ಅಲ್ಲಿ, ಬ್ಲಾಕ್ ಅಲ್ಲಿ 1,200, 1,500 ರೂಪಾಯಿವರೆಗೂ ಟಿಕೆಟ್ ಇದೆ. ಹೌದೌದು. ಸೊ ನಮ್ಮ ಕನ್ನಡ ಸಿನಿಮಾಗಳಿಗೆ, ನಮ್ಮ ಪ್ರೇಕ್ಷಕರಿಗೂ ಕೂಡ ಒಂದು ಏನಂತಾರೆ ಡಿಸಿಷನ್ಸ್ ತಗೊಳೋದ್ರಲ್ಲಿ ಎಲ್ಲ ಒಂದ್ ಕಡೆ ಎಡುತ್ತಾ ಇದಾರೆ ಅಂತ. ನಮ್ಗೇನು ಎಂಟರ್ಟೈನ್ಮೆಂಟ್ ಸಿಗ್ಬೇಕು ಅಂತ ಅನ್ಬಿಟ್ಟು ಏನ್ ಬೇಕಾದ್ರೂ ಅದನ್ನ ಕುಡಿಯೋದಕ್ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನನ್ಗೆ ಎಣ್ಣೆ ಕುಡಿಬೇಕು, ನಶೆ ಇರ್ಬೇಕು ಅಂತ ಅನ್ಬಿಟ್ಟು ಹೋಗಿ ಪಾಲಿಡಾಲ್ ಕುಡಿಯೋದಕ್ ಆಗಲ್ಲ ಅಲ್ವರಾ? ಎಣ್ಣೆನೆ, ಪಾಲಿಡಾಲೇನೆ. ಸೊ ಇನ್ ಹಾಲ್ ಕುಡಿತೀನಿ ಅಂತ ಅಂದ್ರೂ ಅಷ್ಟೇ, ನಾವ್ ಹಾಲ್ ಕುಡಿದ್ರೇನೆ ಅದಕ್ಕೊಂದ್ ತೃಪ್ತಿ ಇರುತ್ತೆ. ಬೆನಾಯ್ಲು ಹಂಗೆ ಇರುತ್ತೆ ಅಲ್ವಾ? ಬೆನಾಯ್ಲು ಕೂಡ ವೈಟೇ ಇರುತ್ತೆ. 2 ಒಂದೇ ಕಲರ್ ಅಲ್ವಾ ಅಂತ ಕುಡಿಯಕ್ ಆಗಲ್ಲ. ಸೊ ನಮ್ ಪ್ರೇಕ್ಷಕರು ನಮ್ಗೆ ಓನ್ಲಿ ಎಂಟರ್ಟೈನ್ಮೆಂಟ್ ಅಂತಾನೆ ನೋಡೋದಕ್ ಹೋಗ್ಬೇಡಿ ಯಾರು, ದಯವಿಟ್ಟು. ಓಕೆನಾ? ಆದಷ್ಟು ನಮ್ಮ ಕನ್ನಡ ಸಿನಿಮಾಗಳನ್ನ, ಕನ್ನಡಕ್ಕೆ ಒಂದು ಕೊಡುಗೆಗಳಿದಾವೆ. ಏನು 100 ವರ್ಷಗಳ ಇತಿಹಾಸ ಇದೆ ನಮ್ಮ ಕನ್ನಡ ಸಿನಿಮಾ. ಜ್ಞಾಪಕ ಬಂತು, ಈ ಶುಕ್ರವಾರ ಏನೋ ನಾಳೆ ರಿಲೀಸ್ ಆಗ್ಬೇಕಾಗಿದ್ದಂತ ಕನ್ನಡ ಸಿನಿಮಾಗಳು ಆಲ್ಮೋಸ್ಟ್ ಮುಂದಕ್ಕೆ ಹಾಕೊಂಡು. ಹೌದೌದು. ಮೊನ್ನೆ ಕೂಡ ಯಾವ್ದೋ ಒಂದು ಪ್ರೆಸ್ ಮೀಟ್ ನಲ್ಲಿ ನಾನು ಕೇಳ್ತಾ ಇದ್ದೆ. ಸೊ ಯಾವ್ದೋ ಬಿಗ್ ಸ್ಟಾರ್ದು ಒಂದ್ ಸಿನಿಮಾ ಬರ್ತಾ ಇದೆ, ಹಂಗಾಗಿ ನಾವು 1 ವಾರ 1 ತಿಂಗಳು ಮುಂದಕ್ಕೆ ಹಾಕೊಂಡಿದೀವಿ ಅಂತ. ಸೊ ನಮ್ ಕನ್ನಡಿಗರ ಗತ್ತಿಯಲ್ಲಿ ಹೋಗ್ತಾ ಇದೆ. ಯಾಕೆ ಇಲ್ಲ ಅಂತಂದ್ರೆ ಏನಾದ್ರು ಕಮಿಟ್ಮೆಂಟ್ ಮಾಡ್ಕೊಂತ ಇದ್ದಾರ ಏನು ಅನ್ನೋದು ಸತ್ಯವಾಗಿ ಗೊತ್ತಾಗ್ತಾ ಇಲ್ಲ. ಅಲ್ಲ, ಈ ರೀತಿ ಇದ್ರ ಕಡೆ ಗಮನ ಕೊಡಬೇಕು. ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಬಂದಾಗ ಎಲ್ಲಿ ನಮ್ ಕನ್ನಡ ಸಿನಿಮಾಗಳು ಹಾಕೋಕ್ ಮುಂದೆ ಬರ್ತಾರೆ? ಅಲ್ಲ, ಇದೇ ವರ್ಷದಲ್ಲೇ ಕಾಟೇರ ಸಿನಿಮಾ ರಿಲೀಸ್ ಆಗಿತ್ತು ಹೋದ್ಸರಿ. ಓಕೆನಾ? ಹೋದ್ಸರಿ ಇದೇ ವರ್ಷದಲ್ಲಿ ಕಾಟೇರ ಸಿನಿಮಾ ರಿಲೀಸ್ ಆಗಿತ್ತು. ದರ್ಶನ್ ಅವ್ರನ್ನ ಹಿಂಗೆ ಕೇಳಿದಾಗ ಯಾವ್ದೋ ಬಿಗ್ ಸ್ಟಾರ್ಸ್ ಗಳದೇನೆ 2-3 ಸಿನಿಮಾ ಬಂತು, ತೆಲುಗು ಮತ್ತೆ ತಮಿಳ್ದು. ಅದ್ರ ಮಧ್ಯದಲ್ಲಿ ಕಾಟೇರ ಬಿಟ್ರು. ನಾವು ಸ್ವಾಮಿ ನಮ್ ಕರ್ನಾಟಕ ಇದು, ನಾವ್ ಬಿಟ್ಟೇ ಬಿಡ್ತೀವಿ ಅಂತ ಬಿಟ್ರು. ಕಾಟೇರ ಅನ್ನೋದು ಬಹಳ ಅದ್ಭುತವಾದಂತ ಸಕ್ಸಸ್. ದೊಡ್ಡ ಸ್ಟಾರ್ ಗಳದ್ದು ಬಿಡ್ತಾರೆ. ಈಗ ದೊಡ್ಡ ಸ್ಟಾರ್ ಗಳದ್ದು ಯಾವ್ದು ಇಲ್ಲ ಸದ್ಯಕ್ಕೆ. ಮುಂದೆ UA ಇದೆ, ಇವೆಲ್ಲ ಇದೆ, ಇದೆ. ಇಲ್ಲ, ಇದು ಯಾವಾಗ್ಲೂ ರಿಲೀಸ್ ಮಾಡ್ಬೇಕಾದಂತ ಸಿನಿಮಾಗಳು ಇವೆರಡೂನು. ಯಾವ್ದು UA ಆಗ್ಬೋದು ಅಥವಾ ಮ್ಯಾಕ್ಸ್ ಆಗ್ಬೋದು, ಇವು ಸುಮಾರು ತಿಂಗಳುಗಳಿಂದಾನೇ ರಿಲೀಸ್ ಆಗ್ಬೇಕಾಗಿತ್ತು. ಕೆಲವು ಕಾರಣಾಂತರಗಳಿಂದ ರಿಲೀಸ್ ಆಗ್ದಂಗೆ ಈಗ ಒಟ್ಟಿಗೆನೆ ಈ ಒಂದ್ ಸಿನಿಮಾ ಬಂತು ಅಂತ ಅನ್ಬಿಟ್ಟು ಆ ಸಿನಿಮಾಗಳನ್ನ ಮುಂದೂಡಿಕೆ ಮಾಡ್ಕೊಳ್ಳೋದು ಎಷ್ಟ್ರ ಮಟ್ಟಿಗೆ ಸರಿ ನಮ್ಗಂತೂ ಗೊತ್ತಾಗ್ತದೆ. ಒಟ್ನಲ್ಲಿ ನಾನು ಈಗ ಇದ್ರಲ್ಲಿ ಒಂದು ಪುಷ್ಪದಲ್ಲಿ 2 ಏನ್ ರಿಲೀಸ್ ಆಗಿದೆ, ಇದ್ರಲ್ಲಿ ಒಂದು ನಿರ್ಧಾರವನ್ನ ನಾವು ಹೇಳಲೇಬೇಕಾಗತ್ತೆ. ಇದರಿಂದ ನಮ್ಮ ಕನ್ನಡದ ಸಿನಿಮಾಗಳಿಗೆ ಅಥವಾ ಕನ್ನಡಕ್ಕೆ ಏನೇ ಹೊಡೆತ ಬಿದ್ರು ಕೂಡ ನಾವು ದೊಡ್ಡ ಹೋರಾಟಗಳನ್ನ ಮಾಡ್ಬೇಕಾಗತ್ತೆ. ನಾವು ಕನ್ನಡಿಗರು ಎದ್ದು ನಿಲ್ತೇವೆ, ಯಾವುದಕ್ಕೂ ಮುಲಾಜಿಲ್ಲದೆ ಮುಂದೆ ಬರ್ತೀವಿ ಅಂತ ಹೇಳ್ತಾ. ಹೌದು ಕರೆಕ್ಟ್. ನಮ್ಮ ಕನ್ನಡದ ನೆಲ, ಜಲ, ಭಾಷೆಯ ವಿಷಯಕ್ಕೆ ಬಂದ್ರೆ ಯಾವುದೇ ಒಂದು ವಿಚಾರ ಆಗ್ಲಿ ನಾವು ಕೈ ಬಿಡುವಂತ ಮಾತು ಇಲ್ಲ. ನಾವು ದೊಡ್ಡ ಧರಣಿನೇ ಕೂರ್ತೇವೆ ಅನ್ನೋದು ಇವಾಗ ಒಂದು ಖಡಕ್ ಎಚ್ಚರಿಕೆನೆ ಕೊಡ್ತಾ ಇದ್ದೇವೆ. ಯಾಕೆ ಅಂತಂದ್ರೆ ಇಲ್ಲಿ ಕನ್ನಡ ಸಿನಿಮಾಗಳಿಗೆ ಬೆಲೆ ಇಲ್ಲ ಅಂತಂದ್ರೆ, ಇವತ್ತಿಗೆ ಕನ್ನಡ ಸಿನಿಮಾಗಳಿಗೆ ಬೆಲೆ ಇಲ್ಲ, ನಾಳೆ ದಿನ ಕನ್ನಡ ಒಂದು ಭಾಷೆಗೆ ಬೆಲೆ ಇಲ್ದಂಗ್ ಮಾಡ್ತಾರೆ, ನಾಡಿದ್ದು ಕನ್ನಡದ ಜಲಕ್ ಬೆಲೆ ಇಲ್ಲ ಅನ್ನೋ ತರ ಮಾಡ್ತಾರೆ, ಕರ್ನಾಟಕದ ಜಲಕ್ ಬೆಲೆ ಇಲ್ಲ ಅಂತ ಮಾಡ್ತಾರೆ. ಇನ್ನ ಆಚೆ ನಾಡಿದ್ದಂತ ಬಂದಾಗ ಕನ್ನಡ ಅನ್ನೋ ಒಂದು ಇತಿಹಾಸನೇ ಇಲ್ಲ, ಕನ್ನಡದ ಬಗ್ಗೆ ಇತಿಹಾಸನೇ ಇಲ್ಲ ಅಂತ ಅನ್ಬಿಟ್ಟು ಕನ್ನಡ ಇರೋ ಜಾಗದಲ್ಲೆಲ್ಲ ಇಂಗ್ಲಿಷು, ಹಿಂದಿ, ತಮಿಳು, ಮರಾಠಿ, ಉರ್ದು ಇದನ್ನ ನೆಟ್ಕೊಂತ ಹೋಗ್ತಾರೆ. ನಾವಿಲ್ಲಿ ಯಾವುದೇ ಒಂದು ಏನಂತಾರೆ ಒಂದು ರಾಜ್ಯಕ್ಕೆ ನಾವು ಇದನ್ನ ಮಾಡ್ತಾ ಇಲ್ಲ. ಇದು ಕನ್ನಡಿಗರಾಗ ಆಗ್ತಾ ಇರ್ತಕ್ಕಂಥ ನೋವು. ಅದೇ ತಮಿಳ್ನಾಡಿನಲ್ಲಿ ನಮ್ ಕನ್ನಡ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಹೋದ್ರೆ ಬಿಗ್ ಸ್ಟಾರ್ಸ್ ಗಳದ್ ಬಿಟ್ಟು ಯಾರಾದ್ರೂ ಚಿಕ್ಕ ಪುಟ್ಟ ಹೀರೋಗಳದ್ದು ತಾಂಡೋಗಿ ರಿಲೀಸ್ ಮಾಡೋದಕ್ಕೆ ಕೆಪಾಸಿಟಿ ಇದೆಯಾ? ಅಥವಾ ರಿಲೀಸ್ ಮಾಡಿದ್ರು ಓಡ್ಬಿಡುತ್ತಾ? ಅದು ಮೂಸು ನೋಡಲ್ಲ ಸ್ವಾಮಿ. ಓಕೆನಾ? ಇನ್ನ ಮಹಾರಾಷ್ಟ್ರಕ್ಕೆ ಅಂತ ಹೋಗಿ ಕನ್ನಡ ಸಿನಿಮಾ ರಿಲೀಸ್ ಮಾಡ್ಬಿಟ್ರೆ ಅದೇ ಬಿಗ್ ಸ್ಟಾರ್ಸ್ ಗಳದಂತ ಬಿಟ್ಟು ಮೂಸು ನೋಡಲ್ಲ. ಯಾವ್ದೇ ನಡೆಯಾಚೆ ಅಂತ ಅಂತಾರೆ. ಅಟ್ಲೀಸ್ಟ್ ಥಿಯೇಟರ್ ಅವರು ಕೂಡ ತಗೊಳಲ್ಲ.
ಬೇರೆದ್ ಬಿಟ್ಟಾಕ್ರಿ, ಪ್ರೇಕ್ಷಕರು ನೋಡ್ತಾರ, ಅವ್ರಿಗೆ ಇಷ್ಟ ಬಂದ್ರೆ ನೋಡ್ತಾರೆ, ಕಷ್ಟ ಆದ್ರೆ ಬಿಡ್ತಾರೆ. ಅಟ್ಲೀಸ್ಟ್ ಥಿಯೇಟರ್ ಅವರೇ ತಗೊಳಲ್ಲ, ಜನಗಳು ಬರಲ್ಲ ನಡ್ರಿ ಅಂತಂತಾರೆ ಡಿಸ್ಟ್ರಿಬ್ಯೂಟರ್ಸ್ ಗಳು ಕೂಡ. ಸತ್ಯ. ಸೊ ಹಿಂಗಿರುವಾಗ ನಮ್ಮ ಕನ್ನಡ ಸಿನಿಮಾ ರಂಗನ ಬೆಳೆಸ್ದೇನೆ ಉಳಿಸ್ದೇನೆ ಎಲ್ಲಿಂದನೋ ಈಗ ಬಂದಿದ್ದಾರೆ ಪಕ್ಕದ ರಾಜ್ಯದವ್ರೇನೆ, ಅವ್ರೇನು ಆಂಧ್ರ ಪ್ರದೇಶ ಏನು ಐಗಂಚದಲ್ಲಿಲ್ಲ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿಲ್ಲ. ಆದ್ರೂ ಕೂಡ ಈಗ ನಮ್ಮ ಇದಕ್ ಬಂದಾಗ ಅವರೊಂದು ರೆಸ್ಪೆಕ್ಟಬಲ್ ಆಗಿರ್ಬೇಕು ವಿನಃ ಒಂದು ಕನ್ನಡದಲ್ಲಿ ಮಾತಾಡುವಂತದ್ದಾಗ್ಲಿ, ಕನ್ನಡ ಪ್ರೇಕ್ಷಕರನ್ನ ಮನವೊಲಿಸುವಂತ ಪ್ರಯತ್ನ ಆಗ್ಲಿ. ತೆಲುಗಲ್ಲಿ ಇಂಗ್ಲಿಷ್ ನಲ್ಲಿ ಎಲ್ರು ಮಾತಾಡ್ತಾರೆ, ಹಿಂದಿಲಿ ಎಲ್ರು ಮಾತಾಡ್ತಾರೆ. ನಮ್ಮ ಕರ್ನಾಟಕಕ್ಕೆ ಬಂದಾಗ ಅದನ್ನ ಮಾತಾಡ್ತಕ್ಕಂಥದ್ದು ಬದ್ಧತೆ. ಇದು ನೆಕ್ಸ್ಟ್ ಇದೇ ತರ ಕಂಟಿನ್ಯೂ ಆಯ್ತು ಅಂದ್ರೆ ಆಗ್ಲೇ ಹೇಳ್ದಾಗೆ ಖಂಡಿತವಾಗಿ ಇದ್ರ ಬಗ್ಗೆ ದೊಡ್ಡ ಹೋರಾಟ, ಆಂದೋಲನ ಸ್ಟಾರ್ಟ್ ಮಾಡ್ತೇವೆ. ಅದು ಡಿಜಿಟಲ್ ಮೀಡಿಯಾ ಆಗ್ಬೋದು ಅಥವಾ ಪಾರದರ್ಶಕವಾಗಿ ಹೊರಗಡೆಗೆ ಆಗ್ಬೋದು. ಇದನ್ನಂತೂ ಆಂದೋಲನ ಮಾಡೇ ಮಾಡ್ತೇವೆ ಅನ್ನೋದು ನಮ್ಮ ಒಂದು ಒಪಿನಿಯನ್ Okay. ಅಲ್ವಾ ಗೌಡ್ರೆ?